ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೆ. ಶ್ರೀ ವಿಜಯದಾಸಾರ್ಯ ವಿರಚಿತ ಕಂಚಿ ವರದರಾಜ ಸುಳಾದಿ. ತಮನನ್ನ ಕೊಂದು ಆಗಮವ ಬಿಡಿಸಿ ತಂದು ಸುಮನಸರಿಗೆ ಸೂದೆ ಕ್ರಮದಿಂದಲೆರೆದೆ ಕುಮತಿ ಹೇಮಾಕ್ಷನ ಗಮಕವ ಮೂರಿದೆ ಸಮತಿಯ ಮೋರೆ ಕೇಳಿ ಅಮರಾರಿಯ ಸಿಳಿ ಅಮಮ ಯೋಮಕ್ಕೆ ಬೆಳೆದು ನಮಿತನ್ನ ತುಳಿದು ಜಮದಗ್ನಿ ನಿಜ ಜಾತ ಸಮರದೊಳು ನಿರ್ಭೀತ ಉಮೆ ಅರಸನ್ನ ಪ್ರೀತ ಕಮಲಾಪ್ತ ಕೂಲ ಜಾತ ಯಾಮಾದಿಯ ಗೆದ್ದು ಸುರದ್ರುಮ ತಂದ ಗಂಭೀರ ರಮಣೀರ ರಥ ಕವಾಕ್ರಮವಿಸಿದ ಬಲುದೇವ ವಿಮಲ ತುಂಗ ತುರಂಗ ಗಮನ ಭರಿತ ಭಂಗ ಅಮಿತ ಮಹಿಮ ಕಂಚಿ ವರದ ವಿಜಯ ವಿಠಲ ಸಮರಾರು ನಿನಗನೂಪಮ ಚಿತ್ರ ಚರಿತ್ರ. ಪುಣ್ಯ ಶ್ಲೋಕರಾಯ ಪುಣ್ಯ ಪೂರ್ತಿರಾಯ ಪುಣ್ಯವಂತರಾಯ ಪುಣ್ಯ ಕೀರ್ತನೆರಾಯ ಪುಣ್ಯ ಮಹಿಮಾರಾಯ ಪುಣ್ಯ ಸಾಧನರಾಯ ಪುಣ್ಯ ಪೂರುತಿರಾಯ ಪುಣ್ಯ ಕೋಟಿರಾಯ ಪುಣ್ಯರಿಗೆ ಸತ್ ಪುಣ್ಯ ಕೊಡುವರಾಯ ಪುಣ್ಯ ತೀರ್ಥರಾಯ ವಿಜಯ ವಿಠಲರಾಯ ಪುಣ್ಯಕ್ಷೇತ್ರ ಕಂಚಿ ಪುಣ್ಯ ಭರದರಾಯ. ಅಜನು ಸಭಾಸ್ಥಾನ ನೆರೆಸಲು ವಾಲಗಕ್ಕೆ ಭುಜಗಭರಣ ಇಂದ್ರ ಸುರ ಮುನಿ ವಜ್ರವೆಲ್ಲ ನಿಜವಾಗಿ ಬಂದು ವಾರಿಜ ಕರವನೆ ಮುಗಿದು ಅಜನ ಪೊಗಳಲ ನೀ ನೋಡಿ ಹರುಷದಿಂದ ತ್ರಿಜಗದೊಳಗೆ ಉತ್ತಮ ಸಾಧನಕ್ಕೆ ಸುಜನರೊಂದಾಗಿ ಬೆಸೆಸನಲು ವಶಿಷ್ಠ ಮುನಿ ಅಜಗರುಹಿದನು ಭೂತಳದೊಳಿಗಿದಗನು ವಿಜಯ ವಿಗ್ರಹ ಕಂಚಿ ವರದ ವಿಜಯ ವಿಠಲ ಭಜಿಸಲು ಒಲಿವನು ಭಕ್ತರಿಗಾವಾಗ. ಮುನಿ ನುಡಿದ ಮಾತನು ಮನ್ನಿಸಿ ಬಂದು ವನಜ ಸಂಭವನು ಸಣ್ಣ ಸಜ್ಜನರಿಗೆ ಮನೋರಥವನು ಮಾಡುವೆನೆಂದು ನೆನೆದು ಯಾಗವ ಮಾಡೆ ಧನುಜಾರಿ ಮೆಚ್ಚಿ ಬಂಧನು ಜಗಜಗಿಪ ರತುನಮಯ ಪುಣ್ಯ ಕೋಟಿಯನು ಏರಿಕೊಂಡು ಜಣ ಢಂ 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 ಢಣವೆಂಬೋ ಗಂಟಿಗಣಲೆಂದು ಕೂಗಲು ಅನಲ ಮಧ್ಯದಿಂದ ತನಗೆ ತಾನೇ ಪೊಳೆದ ನಿಮಿಷರಾಡಲು ಗನಕಂಚಿ ವರದ ಶ್ರೀ ವಿಜಯ ವಿಠಲರೇಯ ಮನಕ್ಕೆ ಬಂದರೆ ಸಾಧನವ ಪೂರೈಸುವ. ಅಂದು ಮೊದಲಾಗಿ ಇಲ್ಲಿ ಚಂದದಿಂದ ಉದ್ಭವಿಸಿ ಬಂದವರಿಗೆಲ್ಲ ನಂದದಿಂದ ವರ ನೀವುತ್ತ ಕುಂದದೊಡನೆ ಭಕ್ತರನ್ನ ಸಂದೇಹವಿಲ್ಲದೆ ಪೊರೆದು ಪೊಂದಲಿಟ್ಟುಕೊಂಡು ಪಾದ ದ್ವಂದ್ವ ಸೇವೆಯ ನೀವ ಕಂದರ್ಪನಯ್ಯ ಕಂಚಿ ವರದ ವಿಜಯ ವಿಠಲ ಎಂದೆಂದಿಗೂ ಗುಣಪೂರ್ಣ ಸಾಂದ್ರ ಸುಖದ ದಯಾಳು ಕಂಚಿಯ ನಿಲಯ ನೀಲಾವರ್ಣ ಶ್ರೀವತ್ಸಲಾಂಚನ ವರದ ಶ್ರೀ ವಿಜಯ ವಿಠಲ ಮೆರೆದ ಕಂಚಿಯ ನಿಲಯ ನೀಲಾವರ್ಣ ಶ್ರೀವತ್ಸಲಾಂಚನ ವರದ ಶ್ರೀ ವಿಜಯ ವಿಠಲ ಮೆರೆದ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ. ಜಯ ವಿಜಯರಾಯ. ಹರೇ ಶ್ರೀನಿವಾಸ. ಇವತ್ತು ನಾವು ಕಂಚಿ ವರದರಾಜ ಸುಳಾದಿಯ ಅರ್ಥ ತಿಳಿಯಲು ಪ್ರಯತ್ನ ಮಾಡೋಣ. ತಮನನ್ನ ಕೊಂದು ಆಗಮವ ಬಿಡಿಸಿ ತಂದು, ವೇದಗಳನ್ನ ಬಿಡಿಸಿ ತಂದಿದ್ದಾನೆ. ಈ ರಾಕ್ಷಸರನ್ನ ಕೊಂದು ಅಂತ ಹೇಳಿದ್ದಾರೆ. ಆಮೇಲೆ ಸುಮನಸರಿಗೆ ಸುದೆ ಕ್ರಮದಿಂದಲೇ ಎರೆದೆ. ಸುಮನಸರಿಗೆ, ಒಳ್ಳೆ ಮನಸ್ಸು ಇದ್ದವರಿಗೆ ಅಂದರೆ ದೇವತೆಗಳಿಗೆ ಸುದೆ ಅಮೃತ ಕ್ರಮದಿಂದಲೇ ಕೊಟ್ಟಿದ್ದಾನೆ. ಯಾವಾಗ? ಮೋಹಿನಿ ರೂಪದಿಂದ.
ಆಮೇಲೆ ಕುಮತಿ ಹೇಮಾಕ್ಷನ, ಕೆಟ್ಟ ಬುದ್ಧಿ ಇದ್ದ ಹಿರಣ್ಯಾಕ್ಷನ್ನ ಗಮಕವ ಮುರಿದೆ, ಸೊಕ್ಕು ಮುರಿದಿದ್ದಾನೆ. ವರಾಹರೂಪ ಪರಮಾತ್ಮ ಸೊಕ್ಕು ಮುರಿದಿದ್ದಾನೆ. ಸಮತಿಯ ಮೊರೆ ಕೇಳಿ ಅಮರಾರಿಯ ಸೀಳಿ. ಸಮತಿ ಅಂದರೆ ಸಮಾನವಾದ ಮತಿ ಇದ್ದಾತ. ನಾವು ಸಮಾನವಾದ ಮತಿ ಅಂದ ತಕ್ಷಣ ಎಲ್ಲದರಲ್ಲಿ ಪರಮಾತ್ಮನ ನೋಡೋ ಆತ, ಎಲ್ಲಿದ್ರೂ ಪರಮಾತ್ಮ ಇದ್ದಾನೆ ಅಂತ ತಿಳ್ಕೊಂಡಿದ್ದಾತ ಅಂದ ತಕ್ಷಣನೇ ನಮಗೆ ತಲೆಯಲ್ಲಿ ಬರೋದು ಅಂತಂದರೆ ಪ್ರಹ್ಲಾದರಾಯರು ಗಿಡದಾಗೆ ಗುಡ್ಡದಾಗೆ ಎಲ್ಲದರೊಳಗೆ ದೇವ್ರನ್ನ ನೋಡಿದವರು. ಅವರು ಪ್ರಹ್ಲಾದರಾಯರು ಸಮತಿಯ ಮೊರೆ ಕೇಳಿ ಅಮರಾರಿಯ ಸೀಲಿ ಅಂದರೆ ಪ್ರಹ್ಲಾದರಾಯರು ನನಗೆ ಕಷ್ಟ ಆಗಿದೆ ಬಾ ಅಂತ ಬೇಡ್ಕೊಂಡಿಲ್ಲ. ಅವರು ಪ್ರಹ್ಲಾದರಾಯರಿಗೆ ಏನಂತ ಮೊರೆ ಇಟ್ಟರು ಅಂದರೆ, ನಿನಗೆ ಅಪರಾಧ ಮಾಡಿದ, ನಿನ್ನ ಭಕ್ತನ ಮೇಲೆ ಅಪರಾಧ ಮಾಡಿದ, ಆದರೂ ಪರವಾಗಿಲ್ಲ, ಜಯ ಇದರೊಳಗಿದ್ದಾತ ಜಯ, ನನ್ನ ತಂದೆಯೊಳಗಿದ್ದಾತ ಜಯ, ಆತನ್ನ ತಪ್ಪು ಮಾಡ್ತಾ ಇದ್ದಾನೆ, ಆ ಜಯನ್ನ ಬಿಡಿಸುವ, ತಪ್ಪು ಮಾಡಲಾರ್ದಕ್ಕೆ ಈ ಬಡಾನ ಬಂದು ಈ ಜನ್ಮನ್ನ ಬಿಡಿಸಪ್ಪ ಅಂಥೇಳಿ ಬೇಡ್ಕೊಂಡಂತೆ. ಅಲ್ಲಿ ನರಸಿಂಹದೇವರ ಅವತಾರ, ಜಮದಗ್ನಿ ನಿಜ ಜಾತ, ಜಮದಗ್ನಿಯ ನಿಜವಾದ ಮಗ, ಸಮರದೊಳಗೆ ನಿರ್ಭೀತ ಆದಾತ ಅಂತಂದರೆ ನಮ್ಮ ಪರಶುರಾಮ ದೇವರು. ಆಮೇಲೆ ಉಮೆ ಅರಸನ್ನ ಪ್ರೀತ, ಅಮ್ಮಮ್ಮ ವ್ಯೋಮಕ್ಕೆ ಬೆಳೆದ ನಮಿತನ್ನ ತುಳಿದು ಅಂಥೇಳಿ ಮಧ್ಯದಾಗ ಒಂದು ಬಂದಿದೆ. ಅಮ್ಮಮ್ಮ ವ್ಯೋಮಕ್ಕೆ ಅಂದರೆ ಆಕಾಶಕ್ಕೆ ಬೆಳೆದಿದ್ದಾನೆ. ಆಕಾಶಕ್ಕೆ ಬೆಳೆದಿದ್ದು ಯಾರು? ನಮ್ಮ ಆಕಾಶಕ್ಕೆ ಬೆಳೆದಾತ ನಮ್ಮ ತ್ರಿವಿಕ್ರಮ ಪರಮಾತ್ಮ. ನಮಿತನ್ನ ತುಳಿದು ಯಾರು ದೇವರನ್ನ ನಮಸ್ಕಾರ ಮಾಡಿದಾತ ಬಲಿಚಕ್ರವರ್ತಿ, ಆತನ್ನೇ ತುಳಿದು ಎಲ್ಲಿಗೆ ತುಳಿದಿದ್ದಾನೆ? ಪಾತಾಳಕ್ಕೆ ತುಳಿದಿದ್ದಾನೆ. ಅದು ವ್ಯೋಮ, ನಮಿತನ್ನ ತುಳಿದು ಸುತಳಕ್ಕ ಒಳಗೆ ತುಳಿದಿದ್ದಾನೆ. ಸೊ ಇದು ಅದು ಆಯಿತು. ಜಮದಗ್ನಿ ನಿಜ ಜಾತ ಅಂತಂದರೆ ನಿಜವಾಗಿ ಹುಟ್ಟಿದವ ಪರಶುರಾಮ. ಆಮೇಲೆ ಉಮೆ ಅರಸನ್ನ ಪ್ರೀತ, ಉಮೆಯ ಅರಸ ಅಂತಂದರೆ ಈಶ್ವರಗೆ ಪ್ರೀತ ಅಂದರೆ ರಾಮದೇವರು. ಕಮಲಾಪ್ತ ಕುಲಜಾತ ಅಂತ ಹೇಳಿದ್ದಾರೆ, ಸೂರ್ಯ ಕುಲಜಾತ ಅಂದರೆ ರಾಮದೇವರು ಕಾಣಿಸ್ತಾ ಇದ್ದಾರೆ ಇಲ್ಲಿ. ವಿಜಯದಾಸರಿಗೆ ಎಲ್ಲ ಅವತಾರಗಳು, ಎಲ್ಲ ದೇವರುಗಳು ಕಾಣಿಸ್ತಾ ಇದ್ದಾರೆ ಅಲ್ಲಿ ಕಂಚಿವರದರಾಜನ ಹತ್ರ. ಯಾಮಾದಿಯ ಗೆದ್ದು ಸುರದ್ರುಮವ ತಂದ, ದೈತ್ಯರನ್ನು ಸಂಹಾರ ಮಾಡಿ ಸುರದ್ರುಮವ ಅಂದರೆ ಪಾರಿಜಾತವ ತಂದಾತ ಕೃಷ್ಣ ಪರಮಾತ್ಮ. ಆಮೇಲೆ ಗಂಭೀರ, ಒಳ್ಳೆ ಗಂಭೀರವಾಗಿ ಅಂದರೆ ಯಾವುದಕ್ಕೂ ಚಪಲ ಇಲ್ಲ, ಇದು ಬೇಕು ಅದು ಬೇಕು ಅಂತ ಕೇಳ್ಕೊಂಬೋದಿಲ್ಲ, ಗಂಭೀರವಾದಾತ. ರಮಣೀಯರ ವ್ರತವಾಕ್ರಮಿಸಿದ ಬಲುದೇವ, ಬುದ್ಧ. ರಮಣೀಯರ ವ್ರತವನ್ನು ಕೆಡಿಸಿದಾತ ಅಂತಂದರೆ ಬುದ್ಧ. ಆಮೇಲೆ ವಿಮಲ ತುಂಗ ತುರಂಗ ಅಂದಿದ್ದಾರೆ. ವಿಮಲ, ಮಲ ಕೆಟ್ಟದು ಇಲ್ಲೇ ಇಲ್ಲ. ತುಂಗ ಎತ್ತರವಾದ, ತುರಂಗ ಗಮನ ಅಂದರೆ ಕುದುರೆ ಏರಿದಾತ. ಕುದುರೆ ಎಲ್ಲದಕ್ಕಿಂತ ಫಾಸ್ಟಾಗಿ ಹೋಗುತ್ತೆ, ವಾಯುದೇವರು ಅಂತಲೇ ಹೇಳಬೇಕು. ವಾಯುದೇವ್ರನ್ನ ಏರಿದಾತ ಕಲ್ಕಿ. ಹೀಗೆ ಯಾಮಾದಿಯ ಗೆದ್ದು ಸುರದ್ರುಮವ ತಂದ ಗಂಭೀರ, ರಮಣೀಯರ ವ್ರತವಾಕ್ರಮಿಸಿದ ಬಲುದೇವ, ವಿಮಲ ತುಂಗ ತುರಂಗ ಗಮನ ದುರಿತಭಂಗ. ಇದು ಕಲ್ಕಿ ಪರಮಾತ್ಮ. ಇಷ್ಟು ಅಮಿತ ಮಹಿಮ ಕಂಚಿವರದ ವಿಜಯ ವಿಠಲ, ಸಮರಾರು ನಿನಗನುಪಮ ಚಿತ್ರಚರಿತ. ನಿನಗೆ ಸಮರ ಇಲ್ಲೇ ಇಲ್ಲಪ್ಪ. ಇಷ್ಟೆಲ್ಲ ಅವತಾರಗಳು ವಿಜಯದಾಸರಿಗೆ ಕಂಚಿ ವರದರಾಜನನ್ನು ನೋಡಿದ ತಕ್ಷಣ ಎಲ್ಲ ಕಾಣಿಸ್ತಾ ಇದ್ದಾವೆ ಅಂತೆ ಅಲ್ಲೇ. ಎಷ್ಟು ಪುಣ್ಯ ಇರಬೇಕಲ್ಲ. ಆಮೇಲೆ ಮಟ್ಟತಾಳದೊಳಗೆ ಪುಣ್ಯ ಶ್ಲೋಕರಾಯ. ರಾಯ ಅಂದರೆ ರಾಜ. ಶ್ಲೋಕ, ದೇವರ ಚರಿತ್ರೆ ಬಗ್ಗೆ ಹೇಳೋ ಶ್ಲೋಕಗಳೆಲ್ಲ ಪುಣ್ಯವಾದ್ದೇ. ಆಮೇಲೆ
ಪುಣ್ಯಪೂರ್ತಿರಾಯ, ಪುಣ್ಯಮೂರ್ತಿರಾಯ ಅಲ್ಲಿ ಆ್ಯಕ್ಚುಲಾಗಿ ಬರೋದು. ಒಳ್ಳೆ ಪುಣ್ಯವಾದ ಮೂರ್ತಿ. ನಮ್ಗೆ ಅದನ್ನು ನೋಡಿದ ತಕ್ಷಣವೇ ನಮ್ಮ ಪುಣ್ಯ ಹೆಚ್ಚುತ್ತೆ. ಅದಕ್ಕೆ ಪುಣ್ಯಮೂರ್ತಿರಾಯ, ಪುಣ್ಯವಂತರಾಯ, ಪುಣ್ಯ ಕೀರ್ತನೆರಾಯ, ದೇವರ ಕೀರ್ತನೆ, ದೇವರ ನಾಮ. ಪುಣ್ಯವಂತರಿಗೆ ರಾಜ ಆತ. ಅದೇ ಥರ ಪುಣ್ಯ ಕೀರ್ತನರಾಯ, ದೇವರ ನಾಮ ಪುಣ್ಯ ಕೀರ್ತನೆ ಮಾಡ್ತಾ ಇದ್ರೆ, ದೇವರೇ ನೀನು ಕೊಟ್ಟಿದ್ದೆ ಅಂತ ಇದ್ರೆ ಸಾಕು, ನಮ್ಮನ್ನು ಸಾಕ್ತಾನೆ. ಪುಣ್ಯ ಮಹಿಮಗಳು ಎಷ್ಟು ಮಹಿಮ ಅಂತ ಇರಬೇಕು. ಮಹಿಮಗಳ ರಾಯ, ಪುಣ್ಯ ಸಾಧನರಾಯ, ಜ್ಞಾನ ತುಂಬುತ್ತಾನೆ ನಮ್ಮದ್ರೊಳಗೆ. ಅಂಥ ಪುಣ್ಯ ಮಹಿಮರಾಯ, ಪುಣ್ಯ ಸಾಧನರಾಯ, ಪುಣ್ಯ ಮೂರ್ತಿರಾಯ, ಪುಣ್ಯ ಕೋಟಿರಾಯ. ಪುಣ್ಯವಾದ ಮೂರ್ತಿ ಇದ್ದಾತ, ಪುಣ್ಯ ಕೋಟಿರಾಯ. ಈ ಕೋಟೆ, ಈ ದೇವಸ್ಥಾನ ಏನಿದೆ ಅದನ್ನು ಕೋಟೆ ಅಂದಿದ್ದಾರೆ. ಗರ್ಭಗುಡಿ ಅಲ್ಲೆಲ್ಲ ಪುಣ್ಯ ಕೋಟೆರಾಯ, ಪುಣ್ಯರಿಗೆ ಸತ್ಪುಣ್ಯ ಕೊಡುವ ರಾಯ. ಪುಣ್ಯರಿಗೆ ಸತ್ಪುಣ್ಯ, ನಾವು ಮಾಡಿದ ಪುಣ್ಯದ್ರೊಳಗೆ ನಮ್ಮ ಜೊತೆಗೆ ಇದ್ದು ಗಂಟಿದ್ದು ನಮ್ಮನ್ನು ಮೇಲೆ ಅಂದರೆ ಮುಕ್ತಿಗೆ ಕರ್ಕೊಂಡು ಹೋಗೋ ಪುಣ್ಯ ಸತ್ಪುಣ್ಯ. ಬೇರೆ ಪುಣ್ಯಗಳು ಬಂದಿರ್ತವೆ, ಅದರಲ್ಲಿಂದ ಬರೀ ಐಹಿಕ ಸೌಖ್ಯಗಳು ಬರ್ತವೆ ನಮಗೆ. ಅದೆಲ್ಲಾರ್ದಾಗಿ ಸತ್ಪುಣ್ಯ ಕೊಡುವ ರಾಯ. ಈ ದೇವರ ನಾಮಸ್ಮರಣೆಯಲ್ಲಿ ಸದಾ ಇಟ್ಟು ನಮಗೆ ಸತ್ಪುಣ್ಯ ಕೊಡುವ ರಾಯ. ಪುಣ್ಯ ತೀರ್ಥರಾಯ, ತೀರ್ಥಗಳಲ್ಲಿ ತೀರ್ಥ ಅಂತರ್ಗತ ಭಗವತ್ ಪರಮಾತ್ಮ ಆಗಿದ್ದು ವಿಜಯ ವಿಠ್ಠಲರಾಯ. ಪುಣ್ಯಕ್ಷೇತ್ರ ಆದ ಕಂಚಿ ಪುಣ್ಯ ವರದರಾಯ, ನಮಗೆ ಕೇಳಿದ ವರಗಳು ಕೊಡೋ ರಾಯ, ರಾಜ ಅತ ಅಂತ ಹೇಳಿದ್ದಾರೆ ತ್ರಿವಿಧ ತಾಳದೊಳಗೆ. ಅಜನು ಸಭಾಸ್ಥಾನ ನೆರೆಸಲು, ಅಜ ಅಂದರೆ ಬ್ರಹ್ಮದೇವ ಸಭಾ ನಡೆಸ್ತಾ ಇರೋ ಕಾಲಕ್ಕೆ ವಾಲಗಕ್ಕೆ ಭಕ್ತರಿಗೆ ಏನಾಯಿತು, ಯಾರ್ಯಾರು ಭಕ್ತರು, ರುದ್ರ, ಭುಜಗಭರಣ ಅಂದರೆ ರುದ್ರ, ಇಂದ್ರ, ಸುರಮುನಿ, ಎಲ್ಲರೂ ಕಲಿತು ನಿಜವಾಗಿ ಬಂದು ವಾರಿಜ ಕರವನೆ ಮುಗಿದು 2 ಕೈ ಜೋಡಿಸಿ ಅಜನ ಪೊಗಳಲ್ಲಿ ನೀನೋಡಿ ಹರುಷದಿಂದ, ಅಜನನ್ನ ಬ್ರಹ್ಮದೇವರನ್ನ ಪೊಗಳಕ್ಕೆ ಸ್ಟಾರ್ಟ್ ಮಾಡಿದರು. ತ್ರಿಜಗದೊಳಗೆ ಉತ್ತಮ ಸಾಧನಕ್ಕೆ ಸುಜನರೊಂದಾಗಿ ಬೆಸೆಸಲು ವಸಿಷ್ಠ ಮುನಿ ಏನಂತ ಹೇಳಿದ, ಅಜಗರುಹಿದನು, ಬ್ರಹ್ಮದೇವರಿಗೆ ಹೇಳಿದ. ಭೂತೊಳಗಿದನು ಅಂದರೆ ವಿಶಿಷ್ಟವಾದ ಸ್ಥಾನ ಯಾವುದು ಅಂತ ಕೇಳಿದರು. ಬಂದು ಕೈ ಮುಗಿದು ಕರವನೆ ಮುಗಿದು ತ್ರಿಜಗದೊಳಗೆ ಉತ್ತಮ ಸಾಧನಕ್ಕೆ ಯಾವ ಜಾಗ ಚೆನ್ನಾಗಿದೆ. ವಸಿಷ್ಠ ಮುನಿ ಅವಾಗೆ ಅಜಗರುಹಿದನು, ಭೂತೊಳಗಿದನು, ವಿಜಯ ವಿಗ್ರಹ, ಕಂಚಿವರದ ವಿಜಯ ವಿಠ್ಠಲ ಭಜಿಸಲು ಒಲಿವನು ಭಕ್ತರಿಗಾವಾಗ. ಅಲ್ಲಿ ಮುನಿ ನುಡಿದ ಮಾತನು ಅಂದರೆ ವಸಿಷ್ಠ ಮುನಿ ಹೇಳಿದ್ರನ್ ಮಾತು, ಇಲ್ಲಿ ಕಂಚಿ ವರದರಾಜ ಇರೋ ಜಾಗ ಚೆನ್ನಾಗಿದೆ ಅಂಥೇಳಿ. ಮುನಿ ನುಡಿದ ಮಾತನು ಮನ್ನಿಸಿ ವನಜ ಸಂಭವನು, ಬ್ರಹ್ಮ ಏನು ಮಾಡಿದ, ಸಜ್ಜನರ ಮನೋರಥನ್ನು ತೀರಿಸ್ಬೇಕು ಅಂಥೇಳಿ ಯಾಗ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ. ಆವಾಗ ದೇವತೆಗಳೆಲ್ಲ ದೇವರು ಮೆಚ್ಚಿ, ಧನುಜಾರಿ ಮೆಚ್ಚಿ ಬಂದನು. ಹೇಗೆ ಬಂದಿದ್ದಾನೆ, ಜಗಜಗಿಸುವ ರತುನಮಯ ಒಂದು ವಿಮಾನ, ಪುಣ್ಯಕೋಟಿ ಎಂಬೋ ವಿಮಾನದೊಳಗೆ ಜಗ ಮೆರಿತಾ ಇದ್ದಾನೆ. ಅದರೊಳಗೆ ಏರ್ಕೊಂಡು ಝಣ ಅಂಥೇಳಿ ಗಂಟೆ, ಢಮ್ ಢಮ್ ಎಂಬೋ ಗಂಟೆ ಧ್ವನಿಗಳು, ಇವೆಲ್ಲ ಧ್ವನಿಗಳಿಂದ ಅನಲ ಮಧ್ಯದಿಂದ, ಯಾಗ ಮಧ್ಯದಿಂದ ಹುಟ್ಟಿದ್ದಾನೆ. ತನಗೆ ತಾನೇ ಪೊಳೆದು ಅನಿಮಿಷರಾಡಲು, ಅಲ್ಲೇ ಬಂದು ಅನಿಮಿಷರಾಡಲು ತನಗೆ ತಾನೇ ಬಂದಿದ್ದಾನೆ. ಘನಕಂಚಿವರದ ಶ್ರೀ ವಿಜಯ ವಿಠ್ಠಲರಿಯ ಮನಕ್ಕೆ ಬಂದರೆ ಸಾಧನವ ಪೂರೈಸುವ. ಆತನ ಮನಸ್ಸಿಗೆ ಬಂತು ಅಂದರೆ ನಮ್ಮ ಸಾಧನೆಯನ್ನು ಪೂರೈಸ್ತಾನೆ. ಅಂದು ಮೊದಲಾಗಿ ಇಲ್ಲಿ ಚಂದದಿಂದ ಉದ್ಭವಿಸಿ, ಆವಾಗಲಿಂದ ಇಲ್ಲಿ ಬಂದು ಉದ್ಭವಿಸಿ ಬಂದವರಿಗೆಲ್ಲ ಆನಂದದಿಂದ ವರವ ನೀವುತ್ತಾ, ಇಲ್ಲಿ ಬಂದು ಯಾರು ಬೇಡ್ಕೊಂಡ್ರೆ ಅವರಿಗೆ ವರ ಕೊಡ್ತಾ ಇದ್ದಾನೆ ನಮ್ಮಪ್ಪ. ಕುಂದಗೂಡದೆ ಭಕ್ತರನ್ನು ಸಂದೇಹವಿಲ್ಲದೆ, ಯಾವುದು ಕಷ್ಟಗಳಿಲ್ಲಾರ್ದಾಗಿ ಭಕ್ತರನ್ನು ನೋಡ್ಕೋತಾ ಇದ್ದಾನೆ.
ಪೊಂದಲ್ಲಿಟ್ಟುಕೊಂಡು ಪಾದ ಒಪ್ಪುವ, ಪಾದಗಳನ್ನಿಟ್ಕೊಂಡು ದ್ವಂದ್ವ, ನನ್ನ ಪಾದನ್ನ ಬಂದು ನೀವು ಕೇಳ್ಕೊಂಡ್ರೆ ನಾನು ನಿಮಗೆ ಬೇಕಾಗಿದ್ದು ಕೊಡ್ತೀನಿ ಅಂತ ಹೇಳಿ ದೇವರು ಹೇಳ್ತಾನೆ. ದಾಸವೇಯ ನೀವ ಕಂದರ್ಪನಯನ ಕಂಚಿ ವರದ ವಿಜಯ ವಿಠಲ ಎಂದೆಂದು ಗುಣಪೂರ್ಣ ಸಾಂದ್ರ ಸುಖವ ದಯಾಳು. ಎಂಥ ಗುಣಪೂರ್ಣ ಇದ್ದಾತೈತ, ಇಂಥ ಸುಖ ಕೊಡೋ ಆತೈತ ಅಂತೇಳಿ ಹೇಳಿದ್ದಾರೆ. ಕಂಚಿಯ ನಿಲಯ ನೀಲವರ್ಣ ಶ್ರೀವತ್ಸಲಾಂಚನ ವರದ, ಕಂಚಿಯ ನಿಲಯನಾದಾತ ನೀಲವರ್ಣದಾಗಿದ್ದಾತ, ಶ್ರೀವತ್ಸಲಾಂಚನ ಶ್ರೀದೇವಿನ ಯಾವಾಗಲೂ ಇದರೊಳಗಿಟ್ಕೊಂಡಾತ, ಹೃದಯದೊಳಗಿಟ್ಕೊಂಡಿದ್ದಾತ. ವಿಜಯ ವಿಠಲ ಮೆರೆವ, ಈ ಥರ ಬಂದು ವಿಜಯ ವಿಠಲ ಮೆರಿತಾ ಇದ್ದಾನೆ ಅಂಥೇಳಿ ದೇವರು ಇಲ್ಲಿ ಮೆರಿತಾ ಇದ್ದಾರೆ ಅಂಥೇಳಿ ಹೇಳಿದ್ದಾರೆ. ಹರಿ ಶ್ರೀನಿವಾಸ. ಶ್ರೀಕೃಷ್ಣ ಅರ್ಪಣಮಸ್ತು.